हरि ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितम् अजडं विमलं सदा आनंदतीर्थमतुलं भजे तापत्रयापहम्। भवति यदनुभावादेडमो कोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरि ओम हरि ओम हरि ओम। स्वस्तिस्तु अशेष सन्मंगलानि सन्तु। श्लोकैक श्रवणपठनमक्तुश्रोतॄणां निखिल कलिकृत कल्मषापनोदनपुटतरे। अद्य द्रौपदी आध्यात्मिक द्रौपदी रूपचिंतन संदर्भ किंचित पूर्वकथानुवादः। हरि ओम हरि ओम हरि ओम। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। श्री गुरुभ्यो नमः। हरि ओम हरि ओम हरि ओम।
ನಿನ್ನೆ ದಿವಸ ದುರ್ಯೋಧನನ ವಧ, ಅಜ್ಞಾನದ ವಿನಾಶ, ಅದರ ಜೊತೆಗೆ ತತ್ವಜ್ಞಾನದ ಸರ್ವವಿದ್ಯಾ ದ್ರೌಪದಿ ಇತ್ತು. ಸರ್ವವಿದ್ಯಾ ಸ್ವರೂಪಳಾಗಿರ್ತಕ್ಕಂಥ ದ್ರೌಪದಿಯು ಸ್ವತಂತ್ರವಾಗಿ ಜಗತ್ತಿನಲ್ಲಿ ವಿಹಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಅವಳ ವನವಾಸವೂ ಮುಗಿಯಿತು, ಅಜ್ಞಾತವಾಸವೂ ಮುಗಿಯಿತು, ಸಂಘರ್ಷದ ಸಂದರ್ಭವೂ ಮುಗಿಯಿತು. ಬ್ರಹ್ಮಸೂತ್ರ, ಮಹಾಭಾರತಗಳು ಸೇರಿ, ಭೀಮಾರ್ಜುನರು ಸೇರಿ ಅಜ್ಞಾನ ವಿಪರೀತ ಜ್ಞಾನಗಳಿಗೆ ಕಾರಣೀಭೂತರಾಗಿರ್ತಕ್ಕಂತಹ ಸಕಲ ವ್ಯಕ್ತಿಗಳನ್ನು ನಾಶಪಡಿಸಿದ್ದಾರೆ. ಆದರೆ ತತ್ವಜ್ಞಾನದ ಸರಿಯಾದ ಬೇಸ್ ಇಲ್ಲದೇ ಇದ್ದಾಗ ಕೇವಲ ಧಾರ್ಮಿಕ ದೃಷ್ಟಿ ಇದು ತಾನು ಸೋಲನ್ನು ಅನುಭವಿಸ್ತದೆ. ಗೆದ್ದರೂ ಕೂಡ ಧರ್ಮರಾಜನ ಮನಸ್ಸಿನಲ್ಲಿ ನಾನು ಸೋತಿದ್ದೇನೆ ಅಂತ ತಿಳ್ಕೊಂಡಂತಕ್ಕಂತಹ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಸೇರಿಕೊಳ್ತು. ಅದರಲ್ಲಿಯೂ ಕೂಡ ತರ್ಪಣ ಕೊಡುವಾಗ ಕುಂತಿ ಕರ್ಣನಿಗೂ ತರ್ಪಣ ಕೊಡು, ನಿನ್ನ ಸೋದರ ಅಂತ ತಿಳ್ಕೊಂಡಂತ ಹೇಳಿದಾಗಿನಿಂದ ಅವನ ಮನಸ್ಸು ಇನ್ನೂ ಇಷ್ಟು ಉದ್ವಿಗ್ನವಾಯಿತು. ಧರ್ಮರಾಜ ಹೇಳ್ತಾನೆ, ಈ ರಕ್ತಸಿಕ್ತ ಸಿಂಹಾಸನ ನನಗೆ ಬೇಡ, ನಾನು ರಾಜನಾಗೋದಿಲ್ಲ, ಹೋಗ್ತೇನೆ ಕಾಡಿಗೆ. ಕೃಷ್ಣ ಹೇಳ್ದ, ವೇದವ್ಯಾಸರು ಹೇಳಿದರು, ಭೀಮ, ದ್ರೌಪದಿ, ಅರ್ಜುನ, ನಕುಲ, ಸಹದೇವ ಆದರೆ ಶಂಕದಿಂದ ಬಿದ್ದರೆ ತೀರ್ಥ ಆಗಬೇಕಲ್ಲ. ಯಮಧರ್ಮರಾಜನಿಗೆ ದೇವರ ಸಾಕ್ಷಾತ್ ಉಪದೇಶವನ್ನು ಪಡೆಯತಕ್ಕಂತಹ ಯೋಗ್ಯತೆ ಇಲ್ಲ. ಪರಮಾತ್ಮನಿಂದ ಸಾಕ್ಷಾತ್ತಾಗಿ ತತ್ವಜ್ಞಾನವನ್ನು ಪಡೆಯಲಿಕ್ಕೆ ಯೋಗ್ಯತೆ ಸಾಲುವುದಿಲ್ಲ. ಹೀಗಾಗಿ ಯಾರು ಹೇಳಿದರೂ ಒಪ್ಪಲಿಲ್ಲ. ಅರ್ಜುನನ ಕುಲ ಸಹದೇವ ಹೇಳಲಿಕ್ಕೆ ಬಂದಾಗ, ನೀವು ಸಣ್ಣವರು, ನಿಮಗೇನು ಗೊತ್ತಾಗ್ತದೆ ಹೋಗ್ರಿ ಅಂತಕೊಂಡು ತಂದುಬಿಟ್ಟಿದ್ದಾನೆ. ಆದರೆ ವೇದವ್ಯಾಸರು ಭೀಮಾರ್ಜುನರು ದೇವತೆಗಳು, ನೀನವರ ಅಧೀನ, ಕೇಳಬೇಕು ಅಂತ ಎಚ್ಚರಿಸಿದರೂ ಕೂಡ ಅವನ ತಲೆಗೆ ಹೋಗಲಿಲ್ಲ. ಕೊನೆಗೆ ಭೀಷ್ಮಾಚಾರ್ಯರ ಮುಖಾಂತರ, ಯಾಕಂದರೆ ಶತ್ರುಪಕ್ಷದಲ್ಲಿದ್ದಾರೆ, ಪೆಟ್ಟು ತಿಂದಿದ್ದಾರೆ, ಶರಪಂಜದ ಮೇಲೆ ಇದ್ದಾರೆ, ಅವರು ಇಲ್ಲ ನೀವು ಕೌರವರು ಸರಿಯಾಗಿ, ನೀವು ಪಾಂಡವರು ಸರಿಯಾಗಿ ಧರ್ಮಯುದ್ಧ ಮಾಡಿದ್ದೀರಿ ಅಂತ ಹೇಳಿದ್ರೆ ನಾನು ಒಪ್ಕೊಳ್ತೇನೆ ಅಂತೇಳಿ ಧರ್ಮರಾಜ ಹೇಳಿದ್ದ. ಶ್ರೀಕೃಷ್ಣ ಅವರೆಲ್ಲರನ್ನೂ ಕರೆದುಕೊಂಡು ಹೋಗಿದ್ದಾನೆ. ಅವ್ರಿಗಿಂತ ಮೊದಲು ಭೀಷ್ಮಾಚಾರ್ಯ ಹತ್ರ ಬಂದಿದ್ದಾನೆ. ಭೀಷ್ಮಾಚಾರ್ಯ ಕೃಷ್ಣನ ನೋಡಿ ಭಾಳ ಸಂತೋಷ ಆಯಿತು.
ಪರಮಾತ್ಮ ಕೊನೆ ಕಾಲಕ್ಕೆ ದರ್ಶನ ಕೊಡ್ಲಿಕ್ಕೆ ಬಂದಿಯಲ್ಲಪ್ಪ, ಅದೆಷ್ಟು ನನ್ನ ಮೇಲೆ ನೀನು ಉಪಕಾರ. ನಿಜವಾಗಿಯೂ ಕೂಡ ನೀನು ಉಪಕಾರ ಎಂದೆಂದಿಗೂ ನಾನು ಮರೆಯೋದಿಲ್ಲ ಅಂತ ಕೊಂಡ್ತಾರೆ. ಶ್ರೀಕೃಷ್ಣ ಹೇಳ್ತಾನೆ, ಇನ್ನೂ 54 ದಿವಸ ಇದೆಯಪ್ಪ ಉತ್ತರಾಯಣಕ್ಕೆ. ಭೀಷ್ಮಾಚಾರ್ಯರೇ, ಅಲ್ಲಿ ತನಕ ಸುಮ್ಮನೆ ಯಾಕೆ ಮಲ್ಕೊಳ್ತೀರಿ? ಏನಾದರೂ ಧರ್ಮ ಕಾರ್ಯ ಮಾಡಲಿಲ್ಲ. ಅಂತ್ಯಕಾಲದಲ್ಲಿ ಮಾಡಿದ, ಆತುರ ಕಾಲದಲ್ಲಿ ಮಾಡಿದ ಧರ್ಮ 100,000 ಪಟ್ಟು ಹೆಚ್ಚು ಫಲದಾಯಕವಾಗ್ತದೆ. ಯಾವಾಗ ಮನುಷ್ಯ ಮರಣಾಸನ್ನಾಗ್ತಾನೆ, ಡಾಕ್ಟರ್ ಹೇಳ್ತಾರೆ ಇನ್ನು 15 ದಿವಸ ತಿಂಗಳು ಅಂತಂದಾಗ ಆವಾಗ ಅಳ್ತಾ ಕೂತ್ಕೊಳ್ಳೋ ಬದಲಾಗಿ ನಾನು ಮೃತ್ಯುವನ್ನು ಸ್ವಾಗತ ಮಾಡ್ತೇನೆ ಅಂತ ಹೇಳಿ ಆ ಸಮಯದಲ್ಲಿ ಮಾಡಿದ ದಾನ ಧರ್ಮ ತಪಸ್ಸು ಜಪ ತಪ ಏನಿದೆ ಅದು 1000 ಮಡಿಯಾಗಿ ಆ ವ್ಯಕ್ತಿಗೆ ಸಿಗ್ತದೆ. ಇದಕ್ಕೆ ಆತುರ ಕಾಲದ ಧರ್ಮ, ಆತುರ ಕಾಲದ ದಾನ ಇತ್ಯಾದಿ ಅಂತಿಕೊಂಡು ಅನಿಸ್ಕೊಳ್ತದೆ. ಭೀಷ್ಮಾಚಾರ್ಯ ಆತುರ ಕಾಲದಲ್ಲಿದ್ದೇವೆ. ಇಚ್ಛಾಮರಣೆಗಳು ಉತ್ತರಾಯಣ ದಾರಿಯನ್ನು ಕಾಯ್ತಾ ಇದ್ದಾರೆ. ಒಂದು ಜ್ಞಾನ ಕಾರ್ಯ ನಿಮ್ಮ ಕಡೆಯಿಂದ ಆಗು. ಏನು ಕೃಷ್ಣ? ಪಾಂಡಿಗೆ ಧರ್ಮರಾಜ ಬರ್ತಾ ಇದ್ದೇನೆ, ಒಂದು 5-10 ನಿಮಿಷಕ್ಕೆ ಬರ್ತಾರೆ. ಧರ್ಮರಾಜನ ಮನಸ್ಸಿನಲ್ಲಿ ನಾವು ಅನ್ಯಾಯದಿಂದ ಕೌರವರನ್ನು ಕೊಂದಿದ್ದೇವೆ. ಶಿಖಂಡಿಯನ್ನು ಮುಂದೆ ಮಾಡಿಕೊಂಡು ಭೀಷ್ಮಾಚಾರ್ಯರನ್ನು ಅಶ್ವತ್ಥಾಮ ಹತ ಅಂತಿಕೊಂಡು ಅಂಥೇಳಿ ದ್ರೋಣರನ್ನು ಇತ್ಯಾದಿ ಕರ್ಣನ ಸಂದರ್ಭದಲ್ಲಿಯೂ ಕೂಡ ಇನ್ನು ದುರ್ಯೋಧನ ಮೇಲೆ ಆಗಿರ್ತಕ್ಕಂಥ ಪುಷ್ಪವೃಷ್ಟಿ ಇವೆಲ್ಲ ಧರ್ಮರಾಜನ ಮನಸ್ಸನ್ನು ಕೆಡಿಸಿಬಿಟ್ಟಿದೆ. ಯಾವುದು ಸರಿಯಾದ ಧರ್ಮ? ಭೀಷ್ಮಾಚಾರ್ಯ ನೀವು ಹೇಳಬೇಕು ಅಂದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ಕೃಷ್ಣ ಈಗೇನಪ್ಪ 10 ನಿಮಿಷ ಎಚ್ಚರ ಇರ್ತದೆ, ಮತ್ತೆ ಮೂರ್ಛೆ ಬರ್ತದೆ, ಮತ್ತು ಯಾವಾಗ ಹೇಳ್ತಾನೆ ಯಾವಾಗ ಗೊತ್ತು. ಸ್ವಲ್ಪ ನೀರು ಕುಡಿದು ಚೈತನ್ಯ ಬರ್ತದೆ. ಆದರೂ ಗಂಟಲು ಒಣಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾನೇನು ಉಪದೇಶ ಮಾಡ್ತೇನೆ? ನಾನು ಉಪದೇಶ ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ ಅಂತ ಆ ಕಾಲದಲ್ಲಿ ಹೇಳಿದಾಗ ಪರಮಾತ್ಮ ಹೇಳ್ತಾನೆ, ನಿಮಿತ್ತ ಮಾತ್ರ ನೀವಾಗಿರಿ, ನಿಮ್ಮಲ್ಲಿದ್ದು ನಾನೇ ಉಪದೇಶ ಮಾಡ್ತೇನೆ. ಯಾಕೆ? ತತ್ವಜ್ಞಾನದ ರಹಸ್ಯ ನಾನೇ ಹೇಳಬೇಕು ಹೊರತು ಬೇರೆಯವರು ಹೇಳಲಿಕ್ಕಾಗೋದಿಲ್ಲ. ಆದರೆ ಕೀರ್ತಿ ನಿಮಗೆ ತಪ್ಪದೇ ಬರ್ತದೆ. ಪರಮಾತ್ಮನ ವಾಣಿಯನ್ನು ಕೇಳಲಿಕ್ಕೆ ಭೀಷ್ಮಾಚಾರ್ಯರಿಗೂ ಕೂಡ ಬೇಕಾಗಿತ್ತು. ಕೃಷ್ಣ ಅವರ ವಾಣಿಯಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ. 1 ರೂಪದಿಂದ ಪಾಂಡವರ ಜೊತೆಯಲ್ಲಿದ್ದಾನೆ. ಭೀಷ್ಮಾಚಾರ್ಯರು ಉಪದೇಶ ಮಾಡಿದ್ದು ಭಾಳ ವಿಸ್ತಾರವಾಗಿರ್ತಕ್ಕಂಥದ್ದು. ಮನುಷ್ಯನಾಗಿ ಹುಟ್ಟಿದ ನಂತರ ಭೀಷ್ಮರ ಉಪದೇಶ ಅನುಶಾಸನ ಪರ್ವ, ಶಾಂತಿ ಪರ್ವ, ಇಲ್ಲಿ ಇರುವ ಆ ವಿಸ್ತಾರವಾಗಿರ್ತಕ್ಕಂಥ ಧರ್ಮದ ಚರ್ಚೆಯನ್ನು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಕಲೀಲೇಬೇಕು. ಕನ್ನಡ ಅನುವಾದ ಸಿಗ್ತದೆ, ಮಹಾಭಾರತದ ಹಿಂದಿ ಅನುವಾದ ಸಿಗ್ತದೆ, ಮರಾಠಿ, ಇಂಗ್ಲೀಷ್, ಹಿಂದಿ, ಬೇಕಾದಷ್ಟು ಭಾಷೆಗಳಲ್ಲಿ ಭಗವದ್ಗೀತೆ ಹರಡಿದೆ. ಇಂಥ ಭಗವದ್ಗೀತೆಯನ್ನು ಹೇಳಿದ ಪರಮಾತ್ಮನೇ
ಭೀಷ್ಮಾಚಾರ್ಯಲ್ಲಿ ಕುಳಿತು ಹೇಳಿದ್ದರಿಂದಾಗಿ ಮಹಾಭಾರತದ ಅನುಶಾಸನ ಪರ್ವ, ಶಾಂತಿ ಪರ್ವ ತಪ್ಪದೇ ನೀವು ಅಭ್ಯಾಸ ಮಾಡಿ. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದ್ದಾರೆ, ಸಾಕಷ್ಟು ಉಪದೇಶ ಮಾಡಿ ಆನಂತರ ಧರ್ಮರಾಜನಿಗೆ ಹೇಳ್ತಾರೆ, ಧರ್ಮರಾಜ, ನಾನೊಂದು ಸೂತ್ರ ಹೇಳ್ತೇನೆ ಕೇಳು. ಆ ಸೂತ್ರದ ಪ್ರಕಾರ ನೀವು ಪಾಪಿಗಳಲ್ಲೇ ಇಲ್ಲ. ನಾನು ದ್ರೋಣಾಚಾರ್ಯರು ಯಾವುದೋ ಒಂದು ಮೋಹದಿಂದ ಈ ಪಕ್ಷದಲ್ಲಿದ್ದೆ. ಆದರೆ ನಮಗೆ ಅವರು ಮಾಡುವ ಅನ್ಯಾಯ ಸಹನೆ ಆಗಲಿಲ್ಲ. ನಾವು ಸಾಯೋದಕ್ಕೋಸ್ಕರ ಯುದ್ಧಕ್ಕೆ ಬಂದಿದ್ದೇ ಹೊರತು ನಾವು ಗೆಲ್ಲಿಸೋದಕ್ಕೋಸ್ಕರ ಬಂದಿರಲಿಲ್ಲ. ನಮ್ಮ ಕಡೆಯಿಂದ ಆಗೋದು ಇಲ್ಲ. ಆದರೆ ನಮ್ಮನ್ನು ಆ ರೀತಿಯಾಗಿ ನಮಗೆ ಮರಣ ತಂದು ಕೊಟ್ಟಿದ್ದು ನೀವು ಪುಣ್ಯ ಮಾಡಿದ್ದೀರಿ. ಇದೆಲ್ಲ ಊಹಾಪೋಹ ಬೇಡ ಅಂತ ನೋಡಿಕೊಳ್ಳೋಣ. ನನ್ನ ಒಂದು ಮಾತಿನ ಅರ್ಥ ತಿಳ್ಕೊ. ಎಲ್ಲಿ ಭಗವಂತ ಇದ್ದಾನೆ ಅಲ್ಲಿ ಪಾಪ ಇಲ್ಲ, ಎಲ್ಲಿ ಪಾಪ ಇದೆ ಅಲ್ಲಿ ಪರಮಾತ್ಮ ಬರೋದಿಲ್ಲ. ಭಗವಂತನಿಗೂ ಪಾಪಕ್ಕೂ ಅಲರ್ಜಿ ಇದೆ. ಅಲರ್ಜಿ ಇದ್ದದರಿಂದಾಗಿ ಭಗವಂತನಿದ್ದರೆ ಪಾಪ ಬರೋದಿಲ್ಲ, ಪಾಪ ಇದ್ದರೆ ಪರಮಾತ್ಮ ಬರೋದಿಲ್ಲ. ಹಿಂದಾಗಿ ನಿಮ್ಮ ಪಕ್ಷಕ್ಕೆ ಕೃಷ್ಣ ಇದ್ದ. ಕೃಷ್ಣ ನಿಮ್ಮ ಸಹಾಯಕನಾಗಿದ್ದ, ಮಾರ್ಗದರ್ಶಕನಾಗಿದ್ದ. ಕೃಷ್ಣ ನಿಮ್ಮ ಸಾರಥಿಯೂ ಆಗಿದ್ದ. ಇಂಥ ಒಂದು ಭಾಗ್ಯ ನಿಮ್ಮದಾಗಿತ್ತು. ಇವತ್ತಿಗೂ ಕೃಷ್ಣ ನಿಮ್ಮ ಜೊತೆಗಿದ್ದಾನೆ. ನನ್ನ ಮಾತು ಕೇಳಿಗೆ ಬಂದು ಕೂತ್ಕೊಂಡಿದ್ದಾನೆ. ಇಂಥ ಕೃಷ್ಣನಿಗೆ ಭಕ್ತರಾದ್ದರಿಂದಾಗಿ ನೀವು ಪಾಪ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಾನೇ ಹೇಳಿದ್ದೆ, ಯಾರು ಶ್ರೀಕಂಠನ ಮುಂದೆ ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಅಂತೇಳಿ ನನ್ನನ್ನು ಶರಪಂಜರದ ಮೇಲೆ ಮಲಗಿಸಿದ್ದು ಏನು ತಪ್ಪಿಲ್ಲ. ಯಾಕೆ ನಾವು ದುಷ್ಟದ ಪಕ್ಷದಿಂದ ಬಂದಿದ್ದೀವಿ. ನಮ್ಮನ್ನು ಕೊಂದು ನಮ್ಮ ಮೇಲೆ ನೀವು ಉಪಕಾರವನ್ನೇ ಮಾಡಿದ್ದೀವಿ. ದ್ರೋಣಾಚಾರ್ಯರು ಅವರ ಮಗನ ಸ್ವಾರ್ಥಕ್ಕಾಗಿ ಯುದ್ಧ ಮಾಡ್ತಾಯಿದ್ರು. ಇನ್ನೂ ಪಾಪ ಹೆಚ್ಚಾಗಬಾರದು ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಅಶ್ವತ್ಥಾಮ ಹತಃ ಅಂತ ತಿಳ್ಕೊಂಡಂತ ಒಂದು ಆಧ್ಯಾತ್ಮಿಕ ಸಂದೇಶದ ಮುಖಾಂತರ ಶಸ್ತ್ರನ್ಯಾಸ ಮಾಡುವಂತೆ ಮಾಡಿ ಅವರನ್ನು ನಾವು ಮಾಡಿ ನೀವು ದ್ರೋಣಾಚಾರ್ಯ ಮೇಲೆ ದೊಡ್ಡ ಉಪಕಾರ ಮಾಡಿದ್ದೆ. ಅದೇ ರೀತಿ ಕರ್ಣ, ಶಲ್ಯ ಮೊದಲಾದವರು ಕೂಡ ದೇವತೆಗಳಾಗಿದ್ದರೂ ಸಹ ದುರ್ಯೋಧನನ ಪಕ್ಷಕ್ಕೆ ಬಂದಿದ್ದರಿಂದಾಗಿ ಅವರೆಲ್ಲರೂ ಇದರಿಂದಾಗಿ ನೀವು ಸರ್ವಥಾ ಪಾಪಿಗಳಲ್ಲ. ದೇವರು ನಿಮ್ಮ ಜೊತೆಗಿದ್ದಾನೆ, ನಿಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಆದ್ದರಿಂದಾಗಿ ಯಾರಿಗೆ ದೇವರ ನೆನಪು ತಾನಾಗೇ ಬರ್ತದೆ, ಯಾರಿಗೆ ದೇವರ ಪೂಜೆ ಮಾಡಬೇಕು ಅಂತ ಅನ್ನಿಸ್ತದೆ, ಅವರೆಲ್ಲ ಪಾಪಗಳನ್ನು ಪರಮಾತ್ಮ ನಾಶ ಮಾಡ್ತಾನೆ. ಯಾಕೆ ಈ ಪಾಪ ಹೋಗಬೇಕು ಅಂತ ದೇವರನ್ನು ನೆನೆಸ್ತೀರಿ, ಆ ದೇವರು ಬಂದಾಗ ಪಾಪ ಅಲ್ಲಿ ಉಳಿಯೋದೇ ಇಲ್ಲ ಇತ್ಯಾದಿ ಎಷ್ಟೋ ವಿಷಯಗಳನ್ನು 53 ದಿನಗಳವರೆಗೆ ಉಪದೇಶ ಮಾಡಿದ್ದಾರೆ. ಆ ರೀತಿಯಾದ ಚಿಂತನೆ ನಾವು ಭಾಗವತದಿಂದ ತಿಳಿದುಕೊಳ್ಬೇಕು. ಆದರೆ
ಭೀಷ್ಮಾಚಾರ್ಯರ ಉಪದೇಶ ಎಲ್ಲರೂ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿ ಕೇಳ್ತಾಯಿದ್ರು. ಅತ್ಯಂತ ಶಾಂತಿಯಿಂದ ಕೇಳ್ತಾ ಇದ್ದರು. 53 ದಿನಗಳವರೆಗೆ ಎಲ್ಲೂ ಸೂಜಿ ಬಿದ್ದರೂ ಕೂಡ ಶಬ್ದ ಕೇಳಿಸ್ಬೇಕು, ಅಷ್ಟೇ ಪಿನ್ ಡ್ರಾಪ್ ಸೈಲೆನ್ಸ್. ಕೊನೆಗೆ ಅವರ ಉಪದೇಶ ಮುಗಿಯಿತು. ಪರಮಾತ್ಮ ನನಗೆ ಪ್ರೇರಣೆ ಮಾಡಿ ಭಾಳ ಉಪಕಾರ ಮಾಡಿದ. ನಾನು ಮಾಡಿದ ದುರ್ಯೋಧನ ಜೊತೆಗಿರ್ತಕ್ಕಂಥ ಪಾಪದ ನಿವೃತ್ತಿಗೋಸ್ಕರ ಇಂಥ ಒಂದು ತತ್ವಜ್ಞಾನ ಉಪದೇಶ ಮಾಡಲಿಕ್ಕೆ ನನ್ನ ಕಡೆಯಿಂದ ಆಯಿತು ಅಂತ ಭೀಷ್ಮಾಚಾರ್ಯ ಹೇಳಿ ಸುಮ್ಮನಾದ್ರು. ಅಷ್ಟರಲ್ಲಿ ಅಂತ ತಿಳ್ಕೊಂಡು ಅಂತೇಳಿ ದ್ರೌಪದಿಯ ನಗು ಕೇಳಿ ಬಂತು. ಎಲ್ಲರೂ ಆಶ್ಚರ್ಯರಾಗಿ ಬಂತು ದ್ರೌಪದಿಗೆ ನೋಡ್ತಾರೆ. ಭೀಷ್ಮಾಚಾರ್ಯ ಕೇಳ್ತಾರೆ, ಏನು ದ್ರೌಪದಿ, ಯಾಕೆ ನಗ್ತಾ ಇದ್ದೀರಿ? ನಾನು ಹೇಳಿದ್ರಲ್ಲಿ ಏನಾರು ತಪ್ಪಿತ್ತೆ? ಯಾಕೆ ಭೀಷ್ಮಾಚಾರ್ಯಗೆ ದ್ರೋಣಾಚಾರ್ಯ ಗೊತ್ತಿತ್ತು ದ್ರೌಪದಿ ಎಲ್ಲ ತತ್ವಜ್ಞಾನವನ್ನು ಪಡೆದವಳು ಅಂತ ತಿಳ್ಕೊಂಡು ಅಂತೇಳಿ. ಎಷ್ಟೋ ಸಂದರ್ಭದಲ್ಲಿ ಅವಳ ಹತ್ರ ಸಲಹೆ ಕೇಳಲಿಕ್ಕೆ ಬರ್ತಾಯಿದ್ರು ಭೀಷ್ಮ ದ್ರೋಣರಂಥವರು ಸಹಿತ. ಇಂಥ ದ್ರೌಪದಿಗೆ ಭೀಷ್ಮಾಚಾರ್ಯ ಕೇಳ್ತಾರೆ. ದ್ರೌಪದಿ ಹೇಳ್ತಾಳೆ, ಇಲ್ಲ ನೀವು ಭಾಳ ಚೆನ್ನಾಗಿ ಹೇಳಿದ್ದೀರಿ, ಎಲ್ಲ ಧರ್ಮಗಳ ಸಾರವನ್ನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀರಿ. ಇವಾಗ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ, ಮತ್ತು ಯಾಕೆ ನಕ್ಕಿ? ದ್ರೌಪದಿ ಹೇಳ್ತಾಳೆ, ಇಷ್ಟು ತತ್ವಜ್ಞಾನ ನಿಮಗೆ ಗೊತ್ತಿದೆ, ಇಷ್ಟು ಧರ್ಮದ ಸೂಕ್ಷ್ಮ ನಿಮಗೆ ತಿಳಿದಿದೆ, ಹೀಗಿದ್ದಾಗಲೂ ಸಹಿತ ಅಂದು ಪ್ರಾತಿಕಾಮಿ ದುಶ್ಯಾಸನನ ಸೇವಕ ಮತ್ತು ದುಶ್ಯಾಸನ ನನ್ನನ್ನು ಸಭೆಗೆ ಎಳ್ಕೊಂಡು ಬಂದಾಗ ನಾನು ನಿಮಗೆ 3 ಪ್ರಶ್ನೆಗಳನ್ನು ಕೇಳಿದ್ದೆ. ಇವರು ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನಾನು ಇವರ ದಾಸಿ ಹೇಗಾಗ್ತೇನೆ? ನಿಮ್ಮ ಧರ್ಮಶಾಸ್ತ್ರ ಏನು ಹೇಳ್ತದೆ ಹೇಳಿ? ಮೊದಲನೇದ್ದು, ಗಂಡಂದಿರು ಜೀವಿತ ಇದ್ದಾಗ ಯಾವ ಮುತ್ತೈದೆಯು ಯಾವ ಗೃಹಿಣಿಯು ಇನ್ನೊಬ್ಬರ ದಾಸಿ ಆಗೋದಿಲ್ಲ. ಯಾಕೆ? ಅವಳು ತನ್ನ ಪತಿಯ ಶಿಷ್ಯಳು, ತನ್ನ ಪತಿ ಹೇಳಿದಂತೆ ಕೇಳ್ತಕ್ಕಂಥವಳು ಪತಿಯ ದಾಸಿಯೇ ಹೊರತು ಎಂದಿಗೂ ಇನ್ನೊಬ್ಬರ ದಾಸಿ ಆಗೋದಿಲ್ಲ. ಪತಿ ಜೀವಿತನಿದ್ದಾಗ ಜಗತ್ತಿನ ಯಾವ ಸ್ತ್ರೀಯೂ ದಾಸಿ ಆಗೋದಿಲ್ಲ. ಈಗ ನನ್ನ ದಾಸಿ ಅಂತ ಯಾಕೆ ಕರ್ಕೊಂಡು ಬಂದಿದ್ದಾರೆ? ನನ್ನ 5 ಜನ ಗಂಡಂದರು ನನ್ನ ಎದುರಿಗೆ ಜೀವಿತ ಇದ್ದಾರೆ. ಇನ್ನು ಎರಡನೇದ್ದು, ನನ್ನ ಪತಿ ಧರ್ಮರಾಜ ಪಣಕ್ಕೆ ತನ್ನನ್ನು ತಾನು ಇಟ್ಟು ಸೋತು ಹೋದ. ರಾಜನಾದ ಧರ್ಮರಾಜ ಸೋತ ಮೇಲೆ ಅವನು ರಾಜನಾಗಿ ಉಳಿಲಿಲ್ಲ. ರಾಜನಾಗಿ ಉಳಿಲಿಲ್ಲ ಅಂತ ತಿಳ್ಕೊಂಡಂತ ಕ್ಷಣಕ್ಕೇನೆ ಆಗ ಇನ್ನು ಆಟುವ ಅಧಿಕಾರ ಮುಗಿದು, ಅದರ ನಂತರ ನನ್ನನ್ನು ಪಣಕ್ಕೆ ಇಟ್ಟಿದ್ದಾನೆ. ಯಾವನು ರಾಜನು ತನ್ನ ಪೋರ್ಟ್ಫೋಲಿಯೋದೊಳಗೆ ಇಲ್ಲ, ಆ ವ್ಯಕ್ತಿ ನನ್ನನ್ನು ಜೂಜಿಗಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ನನ್ನನ್ನು ಕೌರವರು ಗೆದ್ದೇ ಇಲ್ಲ. ನಾನು ಕೇಳಿದ್ದೆ, ದ್ಯೂತ ಆಟ ಇದು ವ್ಯಾಲಿಡ್ ಇದೆ ಅನ್ನಂತಕೊಂಡು. ದ್ಯೂತ ಇದು ಮನರಂಜನೆಯಲ್ಲಿ ಪಣಕ್ಕಿಟ್ಟದ್ದು, ಸೋತದ್ದು, ಗೆದ್ದದ್ದು ಇದು ಆಟವೇ ಹೊರತು ಇದು ನಿಜವಾದ ಪರಿಸ್ಥಿತಿ ಅಲ್ಲ. ಇದನ್ನು ನೀವು ತಿಳಿಸಿ ಹೇಳಬೇಕು ಅಂತ ತಿಳ್ಕೊಂಡಂತಂದಾಗ ನನಗೆ ಭಾಳ ಭರವಸೆ ಇತ್ತು. ಭೀಷ್ಮಾಚಾರ್ಯ ಎಲ್ಲ ಶಾಸ್ತ್ರ ಬಲ್ಲವರು ತಪ್ಪದೆ ಹೇಳ್ತಾರೆ ಅಂತ ತಿಳ್ಕೊಂಡಂತೇಳಿ. ಆದರೆ
ನೀವೇನು ಹೇಳಿದೆ? ಇಲ್ಲ ದ್ರೌಪದಿ, ನಾನು ಇದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ಗಂಡನಿಗೆ ಕೇಳು ಅಂತೇಳಿ ಹಾರಿಸ್ಕೊಂಡ್ರಿ. ಅವತ್ತು ನನ್ನ ಪ್ರಶ್ನೆಗೆ ನೀವು ಯಾಕೆ ಉತ್ತರ ಕೊಡಲಿಲ್ಲ? ಭೀಷ್ಮಾಚಾರ್ಯ ಅಂತಾರೆ, ದ್ರೌಪದಿ ನಿಲ್ಲು, ಭಾಳ ಒಳ್ಳೆ ಪ್ರಶ್ನೆ ಮಾಡಿದ್ದೆ. ಅದು ನನ್ನ ಹೃದಯದಿಂದ ಹೊರಗೆ ಬರಬೇಕಾಗಿತ್ತು, ನಿನ್ನ ಬಾಯಿಂದ ಪರಮಾತ್ಮನೇ ನುಡಿಸಿದ್ದಾನೆ. ನಾನು ಆವಾಗ ನಿನ್ನ ವಸ್ತ್ರಾಣ ಸಮಯದಲ್ಲಿ ಎಲ್ಲ ಶಾಸ್ತ್ರವನ್ನು ಮರೆತು ಬಿಟ್ಟಿದ್ದೆ. ಕಲಿಪ್ರವೇಶದಿಂದಾಗಿ ನನಗೆಲ್ಲ ವಿಸ್ಮೃತಿ ಬಂದು ಹೋಗಿತ್ತು. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಿರ್ಣಯ ಮಾಡಲಿಕ್ಕಾಗಲಿಲ್ಲ. ಕಾರಣ, ದುರ್ಯೋಧನನ ಮನೆ ಅನ್ನದ ಪ್ರಭಾವದಿಂದ ಅವನೇ ನಮ್ಮ ಯಜಮಾನ, ಅವನಿಗೆ ಗೆಲ್ಲಿಸಬೇಕು ಅಂತ ತಿಳ್ಕೊಂಡಂತೇಳಿ ಆ ಅನ್ನದ ಪ್ರಭಾವ ಅಂತ ತಿಳ್ಕೊಂಡಂತೇನಿದೆ, ಅನ್ನದ ಪ್ರಭಾವದಿಂದಾಗಿ ನನ್ನ ಮನಸ್ಸು ವಿಕೃತವಾಗಿತ್ತು. ಯಾಕೆ? ದುರ್ಯೋಧನ ಮನೆಯಲ್ಲಿ ಊಟ ಮಾಡ್ತಾ ಇದ್ದೆ ನಾನು. ಈಗ ಪಾಂಡವರು ಸೋತಿದ್ದಾರೆ, ಕೌರವರು ಗೆದ್ದಿದ್ದಾರೆ, ಪಾಂಡವರು ಗೆದ್ದಿದ್ದಾರೆ. ಈಗ ಏನಾಯಿತು? ಈ ಯುದ್ಧದಲ್ಲಿ ನಾನೇನು ದುರ್ಯೋಧನ ಅನ್ನ ತಿಂದಿದ್ದೆ, ಅಯೋಗ್ಯರ ಅನ್ನ ತಿಂದಿದ್ದೆ. ಅದೇ ರೀತಿಯಾಗಿರ್ತಕ್ಕಂಥ ನನ್ನ ಸ್ವಭಾವವು ಕೂಡ ವಿಕೃತವಾಗಿ ಹೋಗಿತ್ತು. ಆದರೆ ಯಾವಾಗ ಅರ್ಜುನನ ಬಾಣದಿಂದ ಛಿದ್ರನಾಗಿ ನಾನು ಕೆಳಗೆ ಬಿದ್ದೆ, ಆಗ ಅರ್ಜುನನೇ ನಿರ್ಮಿಸಿದ ಶರಪಂಜರದ ಮೇಲೆ ಮಲಗಿದಾಗ ನನ್ನ ಎಲ್ಲ ಪಾಪಗಳು ಹೊರಟೋಗಿ ನಾನು ಶುದ್ಧನಾಗಿದ್ದೆ. ದುರ್ಯೋಧನ ದುಶ್ಯಾಸನ ಇರುವವರೆಗೂ ಕೂಡ ಮಾತ್ರ ಈ ಜಗತ್ತಿನಲ್ಲಿ ಅನ್ಯಾಯ, ಅಜ್ಞಾನ, ವಿಪರೀತ ಜ್ಞಾನಗಳಿದ್ದು. ಆ ದೂಷಿತ ಅನ್ನದ ಪ್ರಭಾವ ಇದು. ಆಗ ನಾನು ಅನ್ನದಿಂದ ದೂಷಿತನಾಗಿ ನಾನು ಸರಿಯಾಗಿರ್ತಕ್ಕಂಥ ನಿರ್ಣಯ ಕೊಡಲಿಕ್ಕಾಗಲಿಲ್ಲ. ಇಂದು ಅರ್ಜುನನ ಬಾಣದಿಂದ ನನ್ನ ಆ ಅನ್ನದಿಂದ ಹುಟ್ಟಿದ ರಕ್ತ, ಮಾಂಸ ಎಲ್ಲ ಶರೀರ ಹೊರಗೆ ಹೋಗಿಬಿಟ್ಟಿದೆ. ನಾನೀಗ ಒರಿಜಿನಲ್ ಭೀಷ್ಮ. ಆದ್ದರಿಂದ ನಾನು ಇಷ್ಟೆಲ್ಲ ಮಾತನಾಡಲಿಕ್ಕಾಯಿತು. ಇಲ್ಲದೇ ಇದ್ದರೆ ಮಾತನಾಡಲಿಕ್ಕೆ ಆಗ್ತಿರಲಿಲ್ಲ. ಅನ್ನದ ಪ್ರಭಾವ ಬಹಳ ಇರ್ತದೆ ದ್ರೌಪದಿ. ಯಾರು ಅನ್ನ ಉಣ್ತೇವೆ ಅದೇ ರೀತಿಯಾಗಿರ್ತಕ್ಕಂಥ ಬುದ್ಧಿ ನಮಗೆ ಬರ್ತದೆ. ಕ್ಷಮಿಸುವಂತ ತಿಳ್ಕೊಂಡಂತೇಳಿ ಭೀಷ್ಮಾಚಾರ್ಯ ಹೇಳ್ತಾರೆ. ದ್ರೌಪದಿ ಬೇಕಂತಲೇ ಈ ಮಾತನ್ನು ಹೇಳಿಸಿದ್ಲು. ಯಾಕೆ? ಶ್ರೀಮದಾಚಾರ್ಯರ ಗ್ರಂಥಗಳು ಅರ್ಥವಾಗಬೇಕಾಗಿದ್ದರೆ ಶ್ರೀಮದಾಚಾರ್ಯರ ನಂತರ ಬಂದ ಟೀಕಾ ಟಿಪ್ಪಣಿಗಳು ಅರ್ಥವಾಗಬೇಕಾಗಿದ್ದರೆ ಮೊದಲನೇದ್ದು ನಮ್ಮ ಅನ್ನ ಶುದ್ಧಿಯಾಗಿರಬೇಕು. ನಾನು ಹೋಟೆಲ್ನಲ್ಲಿ ಉಳ್ತೇನೆ, ಪಾರ್ಟಿಗೂ ಹೋಗ್ತೇನೆ, ಆನಂತರ ಆಚಾರ್ಯ ಶಾಸ್ತ್ರ ಓದ್ತೇನೆ, ಆಗೋದಿಲ್ಲ. ಆದ್ದರಿಂದಾಗಿ ದ್ರೌಪದಿ ಅನ್ನದ ಪ್ರಭಾವ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ದ್ರೌಪದಿ ಯಾಕೆ ಈ ಮಾತನ್ನು ಹೇಳಿಸಿದ್ಲು ಅಂತ ತಿಳ್ಕೊಂಡಂತಂದರೆ, ನಾವು ಎಷ್ಟು ಅನ್ನ ಶುದ್ಧ ಇರ್ತದೆ ಅಷ್ಟು ನಾವು ಪರಿಶುದ್ಧರಾಗ್ತೇವೆ. ದ್ರೌಪದಿಯ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗ್ತದೆ. ಇದರರ್ಥ ಶಾಸ್ತ್ರದ ಜ್ಞಾನವಾಗ್ತದೆ.
ಅಪವಿತ್ರವಾದ ಅನ್ನವನ್ನು ಉಣ್ತಾ ನಾವು ತತ್ವಜ್ಞಾನವನ್ನು ಅರ್ಥ ಮಾಡಿಕೊಳ್ತೇವೆ ಸರಿಯಾಗಿ ಅಂತ ಅನ್ನೋದು ಇದು ಅಸಂಭವ. ಆದ್ದರಿಂದಾಗಿ ಸಕಲ ವಿದ್ಯಾ ಸ್ವರೂಪಳಾದಂಥ ದ್ರೌಪದಿ ನಮಗೆ ತಿಳಿಸಿಕೊಡ್ತಾ ಇದ್ದಾಳೆ ಭೀಷ್ಮಾಚಾರ ಮುಖಾಂತರ. ಅನ್ನದ ಶುದ್ಧಿ ಇರಲಿ, ಆಗ ಮಹಾಭಾರತ, ಭಾಗವತ, ಬ್ರಹ್ಮಸೂತ್ರ ಇತ್ಯಾದಿಗಳು ಅರ್ಥವಾಗ್ತವೆ. ಯಾವಾಗ ಅನ್ನದ ಶುದ್ಧಿ ಇರೋದಿಲ್ಲ, ಇವುಗಳು ಅರ್ಥವಾಗೋದೇ ಇಲ್ಲ. ಅನ್ನದ ಶುದ್ಧಿ ಅತ್ಯಂತ ಅವಶ್ಯಕ. ದುರನ್ನದಿಂದ ಏನಾಗ್ತದೆ, ದುಷ್ಟರ ಅನ್ನದಿಂದ ಏನಾಗ್ತದೆ ಅಂತಕೊಂಡು ಭೀಷ್ಮಾಚಾರ್ಯ ಇದಕ್ಕೆ ಜ್ವಲಂತ ಉದಾಹರಣೆ. ಅವ್ರಿಗೇನು ಕಡಿಮೆ ಇತ್ತು? ಸಕಲ ಶಾಸ್ತ್ರ ಸಂಪನ್ನರು. ಇವತ್ತಿನ ದಿವಸ ಅಂತಂದರೆ ಅನ್ನ ಶುದ್ಧ ಇರಬೇಕು. ಧರ್ಮಶಾಸ್ತ್ರದ ಪ್ರಕಾರ ದೇವರಿಗೆ ನೈವೇದ್ಯ ತೋರಿಸದೇ ಇರುವ ಅನ್ನ ಇದು ಮಾಂಸಕ್ಕೆ ಸಮಾನ ಅಂತ ತಿಳ್ಕೊಂಡಿದ್ದಾರೆ. ಯಾರ ಮನೆಯಲ್ಲಿ ನೈವೇದ್ಯದ ಅನ್ನ ಸಿಕ್ಕೋದಿಲ್ಲ ಅವರೆಲ್ಲರೂ ಮಾಂಸಾಹಾರಿಗಳು. ನನ್ನ ಮಾತು ನಮ್ಮ ಶ್ರೋತೃಗಳಿಗೆ ಭಾಳ ಕಠೋರ ಅಂತ ಅನ್ನಿಸ್ಬೋದು. ಯಾಕೆ? ನೈವೇದ್ಯ ಇಲ್ಲದೆ ಇನ್ನೂ ಅನೇಕ ಮನೆಗಳಿವೆ. ಅವರಿಗೆ ರಜೆ ದಿನಗಳಲ್ಲಿ ಬ್ಲಿಂಕೆಟ್ನಿಂದಲೋ ಅಥವಾ ಟೊಮಾಟೋಗಳಿಂದಲೋ ಹೊರಗಿನ ಅನ್ನ ತರಿಸಿ ತಿಂದಾಗಲೇ ಅವರಿಗೆ ತೃಪ್ತಿ. ಅರ್ಥ ಮಾಡಿಕೊಳ್ಳಿ, ಆ ಅಕ್ಕಿ ಅನ್ನ ತಂದಿರತಕ್ಕಂಥ ಯಜಮಾನನ ಸ್ವಭಾವ, ಅದರ ಅಡಿಗೆ ಮಾಡಿರ್ತಕ್ಕಂಥವರ ಸ್ವಭಾವ, ಅದು ನಮ್ಮ ಮೇಲೆ ಪರಿಣಾಮವಾಗ್ತದೆ. ನಾವು ತತ್ವಜ್ಞಾನದ ಜಾರಿಗೆ ಪೂರ್ತಿ ಬರಲು ಸಮರ್ಥರಾಗೋದೇ ಇಲ್ಲ. ಭಾಳ ಜನ ಹೇಳ್ತಾರೆ, ಆಚಾರ್ಯಗಂತ ಓದಬೇಕು ಅಂತ ಅನ್ನಿಸ್ತದೆ, ಆಗ್ತಾ ಇಲ್ಲ ಅಂತ ತಿಳ್ಕೊಂಡು. ಆಗ್ತಾ ಇಲ್ಲ ಅಂದರೆ ಮೊದಲು ನೀವು ಅನ್ನ ಶುದ್ಧಿ ಮಾಡಿಕೊಳ್ಳಿ. ಇಲ್ಲಿ ನಮ್ಮ ಯಜಮಾನರು ಪೂಜಾ ನೈವೇದ್ಯ ಮಾಡಂಗಿಲ್ಲ, ನಾವೇನು ಮಾಡಬೇಕು? ಅದಕ್ಕೂ ದಾರಿ ಇದೆ. ಮಾಡಿದ ಅನ್ನ ರಂಗೋಲಿ ಹಾಕಿ ದೇವ್ರ ಮುಂದೆ ಇಡಿ, ತುಳಸಿದೆಲ್ಲ ಹಾಕಿರಿ, ಮನೆಯಲ್ಲಿ ಗೋದಕ ಇದ್ದರೆ ಅದನ್ನು ಸ್ವಲ್ಪ ಹಾಕಿ ಶ್ರೀಕೃಷ್ಣಾರ್ಪಣ ಅಂತನ್ನಿ. ಇಷ್ಟು ನಿಮಗೆ ಮಾಡಲಿಕ್ಕೆ ಅಧಿಕಾರ ಇದೆ. ಪ್ರಾಣಾಯಸ್ವ, ಅಪಾನಾಯಸ್ವ ಇತ್ಯಾದಿಗಳು ಬೇಕಾಗಿಲ್ಲ. ಹರಿಕಥಾಮೃತದ ನೈವೇದ್ಯ ಪ್ರಕರಣ ಸಂಧಿಯನ್ನು ಹೇಳಿ ಅಡಿಗೆ ಮಾಡುತ್ತಾ ಈ ಸಂಧಿಯಲ್ಲಿದ್ದ ರೀತಿಯಲ್ಲಿ ಪರಮಾತ್ಮ ಅನ್ನವನ್ನು ತಿಳ್ಕೊಂಡು ಯಾವಾಗ ನಾವು ತಿಂತೇವೆ ನಮ್ಮ ಮನಸ್ಸು ಪವಿತ್ರವಾಗ್ತದೆ, ದೇವತೆಗಳ ಅನುಗ್ರಹ ಆಗ್ತದೆ, ನಾವು ಮಾಡಿದ ಜಪತಪಗಳು ಫಲವನ್ನು ಕೊಡ್ತದೆ, ನಾವು ಮಾಡಿದ ಯಜ್ಞಯಾಗಾದಿಗಳು ಫಲವನ್ನು ಕೊಡುತ್ತವೆ. ಆದರೆ ನಾವು ಅಶುದ್ಧರ ಆಹಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ನಮ್ಮಲ್ಲಿ ಅಸುರರಿದ್ದಾರೆ, ಅಸುರರೇ ಜಗಳಾಡಿ, ಅವ್ರ ಜೊತೆ ಜಗಳಾಡು, ಇವ್ರ ಜೊತೆ ಜಗಳಾಡು, ಇವರಿಗೆ ಟಾಂಟು ಕೊಡು, ಇವ್ರಿಗೆ ಮತ್ತೊಂದು ಮಾಡು, ಆನಂತರ ಇತ್ಯಾದಿ ಶಬ್ದಗಳೆಲ್ಲ ಬರ್ತದೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಅವರು ತಿನ್ನುವ ಆಹಾರ ಪವಿತ್ರವಾಗಿಲ್ಲ. ಆಹಾರದ ಪಾವಿತ್ರ್ಯ ಇದ್ದರೆ ತತ್ವಜ್ಞಾನ ಸಿಗ್ತದೆ. ದ್ರೌಪದಿ ಮಾತಿದು. ದ್ರೌಪದಿಗೆ ಸರಿಯಾಗಿ ಉತ್ತರ ಕೊಡಲಿಕ್ಕೆ ವ್ಯಕ್ತಿ ಯಾವನು ತಯಾರಾಗ್ತಾನೆ? ಯಾವನು ತಂದೆ ತಾಯಿಗಳ ಸೇವೆ ಮಾಡಿಕೊಂಡಿದ್ದಾನೆ, ಯಾವನು ವರ್ಣಾಶ್ರಮ ಧರ್ಮಗಳನ್ನು ಸರಿಯಾಗಿ ಪರಿಪಾಲನೆ ಮಾಡಿದ್ದಾನೆ, ಅಂಥ ವ್ಯಕ್ತಿ ನಮ್ಮ ಈ ವಿದ್ಯಾಪೀಠದಲ್ಲಿ ಭಾಳ ಜನ ಪವಿತ್ರರಾಗ್ತಾ ಇದ್ದಾರೆ. ಎಷ್ಟೋ ಜನ ನಾನು ಹೇಳಿದ ಮೇಲೆ ಹೋಟೆಲ್ನ ಊಟ ಬಿಟ್ಟಿದ್ದಾರೆ. ಪರಮಾತ್ಮ ನನ್ನಲ್ಲಿ ನುಡಿಸಿದ್ದಾನೆ. ಭಗವಂತನ ದಾರಿಯಲ್ಲಿದ್ದಾರೆ, ಉತ್ತಮ ಅಭ್ಯಾಸ ಮಾಡ್ತಾ ಇದ್ದಾರೆ.
ಆದರೆ ನಾನು ಅವ್ರಿಗೆ ಹೇಳೋದಷ್ಟೇ, ನಿಮಗೆ ಸಿದ್ಧಿಯಾಗಬೇಕು ಅಂತಂದಿದ್ರೆ ಶೂದ್ರ ಅನ್ನಂ ಯಸ್ಯ ಅನ್ನೋದರೆ ಇನ್ನೊಬ್ಬರು ಶೂದ್ರರು ಮಾಡಿದ ಅನ್ನ ಸ್ವೀಕಾರ ಮಾಡಬೇಡಿ. ಬ್ರಾಹ್ಮಣರ ಮನೆಗೆ ಊಟಕ್ಕೆ ಹೋದಾಗ ಮಾಡಿರ್ತಾನೆ, ಆದರೂ ಕೂಡ ನಿಮ್ಮ ಮನಸ್ಸಿಂದ ನಾವು ತಿನ್ನುವ ಪದಾರ್ಥ ಮುಂದೆ ಎಲೆಯಲ್ಲಿ ಹಾಕ್ಕೊಳ್ತಕ್ಕಂಥ ಎಲ್ಲ ಪದಾರ್ಥಗಳು ಪರಮಾತ್ಮನಿಗೆ ಸಮರ್ಪಿತ ಅಂತಿಕೊಂಡಂಥ ಅನ್ನೋ ಭಾವನೆ ಇದ್ದರೆ ಆಗ ಅನ್ನ ಪವಿತ್ರವಾಗ್ತದೆ. ಅದೇ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಉಂಟಾಗ್ತದೆ. ಆದ್ದರಿಂದಾಗಿ ಭೀಷ್ಮಾಚಾರ್ಯರ ತಪ್ಪು ಒಪ್ಪಿಕೊಳ್ಳಬೇಕೆ, ಇದು ದ್ರೌಪದಿಯ ಜ್ಞಾನದ ಶುದ್ಧ ಜ್ಞಾನದ ದಾರಿಯನ್ನು ತೋರಿಸಿದಂತೆ ಅಂತಕೊಂಡಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಆನಂತರ ನಾವು ಇವತ್ತು ಸಂಕಲ್ಪ ಮಾಡೋಣ. ನಾವು ಮೊದಲನೇ ದಿವಸದಿಂದ ಕೇಳ್ತಾ ಬಂದಿರತಕ್ಕಂತಹ ಪರಮಾತ್ಮನ ಮಹಿಮೆ ನಮ್ಮಲ್ಲಿ ಸ್ಥಿರವಾಗಿರಬೇಕಾಗಿದ್ದರೆ ಆಚರಣೆ ಮಾಡೋ ಪ್ರತಿಯೊಂದು ಪುಸ್ತಕವನ್ನು ಹಿಡಿದುಕೊಂಡು ಆಚರಣೆ ಮಾಡುವಾಗಲೂ ಅಲ್ಲಿರ್ತಕ್ಕಂಥ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡು ನಾವು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಆದ್ದರಿಂದಾಗಿ ತಪ್ಪದೆ ಈ ಹನುಮಂತ ಜಯಂತಿಯ ದಿವಸ ಬೆಳಗ್ಗೆ ವಾಯುಸ್ತುತಿ ಪುರಾಣಾದಿಗಳನ್ನು ಪಾರಾಯಣ ಮಾಡಿ ನಾವು ಪವಿತ್ರರಾಗಿದ್ದರೆ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೋಸ್ಕರ ಇದಕ್ಕೆ ಕಾರಣ ಸಂಘ, ದ್ರೌಪದಿಯ ಸಂಘ. ಸಕಲ ವಿದ್ಯೆಗಳು ಎಲ್ಲಿ ಅಭಿಮಾನಿ ದೇವತರ ಸಹಿತರವಾಗಿ ಬಂಧಿತರಾಗಿದ್ದಾರೆಯೋ ಇಂತಹ ಆಹಾರ ಶುದ್ಧಿಯನ್ನು ನಾವು ಇಟ್ಟುಕೊಂಡು ತತ್ವಜ್ಞಾನವನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನಿಸೋಣ. ಇವತ್ತಿನ ಕಾರ್ಯದ ಒತ್ತಡ ಜಾಸ್ತಿ ಇರೋದರಿಂದ ಈಗಾಗಲೇ ನನ್ನ 2-3 ಸಲದ ಆಕಳಿಕೆಯಿಂದ ನೀವು ತಿಳಿದುಕೊಂಡಿರ್ಬೋದು. ಆ ಒಂದು ವಸ್ತು ಸರಿಯಾಗಿ ಪೂರ್ಣವಾಗಿ ತೆಗೆದುಕೊಂಡು ಹೋಗಬೇಕು ಅಂತ ನ್ಯೂನತೆ ಉಳಿದಿದೆ. ಅದರಿಂದಾಗಿ ಅಲ್ಲಿ ಆ ರೀತಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಸಮರ್ಪಿಸಿದ್ದೇನೆ. ನೀವು ಹೇಳಿದ್ದು, ನಾನು ಹೇಳಿದ್ದು, ನೀವು ಕೇಳಿದ್ದು ಇದೊಂದು ಯಜ್ಞ. ಇದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿ ನಮ್ಮ ಮನೆಯಲ್ಲಿ ಲಕ್ಷ್ಮೀ ಸ್ಥಿರವಾಗಿ ಉಳಿತಾಳೆ. ಇಂಥ ಸಂದರ್ಭದಲ್ಲಿ ಮತ್ತು ಹೆಚ್ಚಿಗೆ ನಾನು ಹೇಳಲು ಬಯಸೋದಿಲ್ಲ. ದ್ರೌಪದಿ ಯಾವುದಕ್ಕೆ ಅಭಿಮಾನಿ ಆಗಿದ್ದಾಳೆ, ಆ ಶಾಸ್ತ್ರಗಳು, ಆ ಉಪನಿಷತ್ತುಗಳು, ಗ್ರಂಥಗಳಲ್ಲಿ ಇತ್ಯಾದಿಗಳಲ್ಲಿ ಹೇಳಿದ ವಿದ್ಯೆ ನಮಗೆ ಫಲಿಸಬೇಕಾಗಿತ್ತು ಅಂತಿಕೊಂಡಂತಂದರೆ ನಾವು ಪವಿತ್ರ ಅನ್ನವನ್ನು ಸ್ವೀಕರಿಸಬೇಕು, ಅಪವಿತ್ರವಾದ ಅನ್ನವನ್ನು ಸ್ವೀಕರಿಸಬಾರದು. ದೇವೇದ್ಯರ ನೈವೇದ್ಯ ಇಲ್ಲದೆ ಮಾಡಿದ ಅನ್ನ ಇದು ಮಾಂಸ ಅಂತ ಅನಿಸ್ಕೊಳ್ತದೆ. ಅದರಿಂದಾಗಿ ಹೋಟೆಲ್ನಿಂದ ತರಿಸ್ತಕ್ಕಂಥವ್ರು ಎಲ್ಲರೂ ನೆನಪಿಟ್ಟುಕೊಳ್ಳಿ, ನೀವು ಮಾಂಸಾಹಾರಿಗಳಾಗಿದ್ದೀರಿ, ಆಗುತ್ತಿದ್ದೀರಿ. ಇದರಿಂದ ಮುಕ್ತಿ ಮೊದಲು ಹೊರಗಿನ ಅನ್ನ ಬಿಡಬೇಕು, ನೈವೇದ್ಯದ ಅನ್ನ ಸ್ವೀಕಾರ ಮಾಡಬೇಕು. ಆನಂತರ ಉಳಿದ ಪೂಜೆಗಳಲ್ಲೂ ಅದಕ್ಕೆ ಉಪಯೋಗ ಬೀಳ್ತದೆ. ಆದ್ದರಿಂದ ದ್ರೌಪದಿಗೆ ಸಂಬಂಧ ಏನು ಅಂತಿಕೊಂಡಂತಂದರೆ ಅನ್ನದ ಅಶುದ್ಧಿ ಇದ್ದರೆ ದ್ರೌಪದಿಯ ಜ್ಞಾನದಾಯಕವಾದಂಥ ಏನು ಅವಳು ಹೇಳ್ತಕ್ಕಂಥ ಮಾತುಗಳಂತೇನಿವೆ ಅದು ಆಚರಣೆಗೆ ಬರೋದಿಲ್ಲ, ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳ್ತಾ ಇವತ್ತಿನ ಈ ಶ್ರವಣವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಪರಮಾತ್ಮ ನಮಗೆ ಅಕ್ಷಯ ಫಲದಾಯಕನಾಗು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥಿಸಿಕೊಂಡ್ರೆ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಇದಿಷ್ಟು ದ್ರೌಪದಿಯ ವಸ್ತ್ರಾಣಪೂರ್ವದಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಎಕ್ಸ್ಪ್ಲನೇಷನ್ ಈ ರೀತಿಯಾಗಿದೆ. ಇದು ಪರಮಾತ್ಮ ವಿಶಿಷ್ಟತೆಯನ್ನು ತಿಳಿಸಿಕೊಡೋದ್ರಿಂದ ನಮ್ಮ ಮೇಲೆ ಉಪಕಾರವನ್ನು ಕೂಡ ಮಾಡ್ತದೆ. ಏನೇ ಇರಲಿ, ಈ
ತಪ್ಪದೇ ಪರಮಾತ್ಮನ ಸೇರಿಯನ್ನು ಪ್ರವಚನ ನಿಲ್ಲಿಸ್ತೇನೆ. ಮುಂದೆ ದ್ರೌಪದಿಯ ರಾಜ್ಯವನ್ನು ಆಳುವಾಗ ಹೇಗೆ, ನಂತರ ಪಾಂಡವರು ಮಹಾಪ್ರಸ್ಥಾನ ಮಾಡಿದಾಗ ಹೇಗೆ ಅಂತ ವಿಚಾರವನ್ನು ನಾವು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಶುದ್ಧ ಆಹಾರ ನಮ್ಮ ಮನೆಯಲ್ಲಿ ದ್ರೌಪದಿಗೆ ಸ್ವಾಗತ. ಅಶುದ್ಧ ಆಹಾರ ದ್ರೌಪದಿಯ ನಮ್ಮ ಮನೆ ಕಡೆಗೆ ಮನದ ಕಡೆಗೂ ಕೂಡ ಹಾಯೋದು ಇಲ್ಲ. ನಾವು ದ್ರೌಪದಿಯ ವಿಕೋಪಕ್ಕೆ ಪಾತ್ರರಾಗಿದ್ದೇವೆ ಅಂತ ಅರ್ಥ. ಆದ್ದರಿಂದಾಗಿ ಶುದ್ಧ ಅನ್ನವನ್ನು ನಾವು ಸ್ವೀಕಾರ ಮಾಡ್ತಾ ನಮ್ಮ ಪಾವಿತ್ರ್ಯವನ್ನು ಕಾಯ್ದುಕೊಳ್ಳೋಣ ಅಂತನ್ನೋ ಮಾತನ್ನು ನಾನು ಹೇಳ್ತಾ ಈ ಪ್ರವಚನವನ್ನು ಭಗವಂತನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣ. ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜನ ಸರ್ವದೈವಾಮೃತ ಕುಕ್ಷಿಗಮ್ಯಸ್ಯ ವಿಶ್ವಂ ಸದಾಚಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣ.